Under the boughs where the shadows play, the wind hums songs at the break of day. Whispering pines, secrets untold, carrying tales only the forest holds. Moonlight spills through the velvet dark, etching patterns, leaving its mark. The roots stretch deep, the earth's gentle. ಯಾಕಂದ್ರೆ ಇನ್ನು ಟಾರ್ ಆಗಿಲ್ವಲ್ಲ, ಹಾ ಹಾ ಅದಕ್ಕೋಸ್ಕರನೇ ಓಕೆ. ಹೈಟ್ ಜಾಸ್ತಿ ಇದೆ. ಸೊ G+3 ಅಲ್ವಾ ಇದು? G+3 ಹೌದು ಸರ್. ಮೇಲ್ಗಡೆ ಒಂದು ಎಕ್ಸ್ಟ್ರಾ ಇದು ಬರುತ್ತೆ ಸರ್. ಫಸ್ಟ್ ಎಲಿವೇಶನ್ ಅನ್ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ, ಏನೇನು ನೋಡಿದಿರಾ ಇಲ್ಲಿ? ಎಲಿವೇಶನ್ ಅಲ್ಲಿ ಏನಂತಂದ್ರೆ ಇದು ಆಲ್ರೆಡಿ ಸ್ವಲ್ಪ ಎಕ್ಸಿಸ್ಟಿಂಗ್ ಬಿಲ್ಡಿಂಗ್ ಇದ್ದಿದ್ರಿಂದ ಸರಿ, ನಾವು ಅದಕ್ಕೆ ಮ್ಯಾಚ್ ಹಂಗೆ ಮಾಡ್ಕೊಂಡು ಹೋದ್ವಿ. ಕಲರ್ ಕಾಂಬಿನೇಷನ್ ನೋಡಬಹುದು, ಎರಡೇ ಕಲರ್ ಯೂಸ್ ಮಾಡಿದೀವಿ ಸರ್. ರೋಡ್ ಎಲಿವೇಶನ್ ಎರಡೇ ಕಲರ್ ಯೂಸ್ ಮಾಡಿದೀವಿ. ಸರಿ, ಅದು ನಿಮ್ಗೆ ಹೆಂಗ್ ಔಟ್ಲುಕ್ ಬರ್ತಾ ಇದೆ ಅಂತ ಗೊತ್ತಾಗ್ತಿದೆ. ಅಂಡ್ ಅದ್ರ ಜೊತೆನಲ್ಲಿ ನಾವು ಸ್ವಲ್ಪ ವುಡನ್ ಫಿನಿಶ್ಡ್ ಟೈಲ್ಸ್ ಯೂಸ್ ಮಾಡಿದ್ವಿ. ಮೇಲ್ಗಡೆ ವುಡನ್ ಟೈಲ್ಸ್, ಅದ್ರ ಮೇಲ್ಗಡೆ ಬೀಚ್ ಕಲರ್ದು ಟೈಲ್ಸ್ ಯೂಸ್ ಇದು ಬೇಜ್ ಟೈಲ್ಸ್ ಮೇಲ್ಗಡೆ ನ್ಯಾಚುರಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ಇಲ್ಲಿ ಬಂದ್ವಿ ಅಂತಂದ್ರೆ ಇದು ಎಕ್ಸಿಸ್ಟಿಂಗ್ ಇತ್ತು ಸರ್. ಸರಿ, ಅದನ್ನ ಹಂಗೆ ರಿಟರ್ನ್ ಮಾಡಿ ಹಾಗಿರೋದು ಅದು? ಹೌದು ಸರ್. ನಾವೇನ್ ಮಾಡಿದ್ವಿ ಅಂದ್ರೆ ಸ್ವಲ್ಪ ಟೆಕ್ಸ್ಚರ್ಸ್ನೆಲ್ಲ ಹೊಸದಾಗಿ ಫುಲ್ ಎಲಿವೇಶನ್ ರಿವರ್ಕ್ ಮಾಡಿರೋದ ಇದು ಸರ್. ಕಂಪ್ಲೀಟ್ ಆಗಿ ಹಳೆ ಎಲಿವೇಶನ್ಗೂ ಇದಕ್ಕೂ ಮ್ಯಾಚ್ ಮಾಡ್ಕೊಂಡು ನಾವು ಹೊಸದಾಗಿ ಅಲ್ಲಿ ಮೇಲ್ಗಡೆ ಒಂದಡಿ ಪ್ರೊಜೆಕ್ಷನ್ ತಗೊಂಡಿದೀವಿ. ಸರಿ, ಓಕೆ. ಅಂಡ್ ದೆನ್ ಆಫ್ಟರ್ ಎಲ್ಲ ಲೈಟಿಂಗ್ ಪಾಯಿಂಟ್ಸ್ ಅಷ್ಟೇ ನೋಡಬಹುದು. ಇನ್ನೊಂದು ಕ್ವಶನ್ ಇದೆ ಸರ್, ಇಲ್ಲಿ ಗ್ಲಾಸ್ ಏನಾದ್ರು ಬರುತ್ತಾ ಈ ಎಡ್ಜ್ ಅಲ್ಲಿ? ವೆಂಟಿಲೇಷನ್ ಗೆ ಅಂತ ಹಂಗೆ ಬಿಟ್ಟಿದ್ದೀವಿ. ಹಾಗೆ ಬಿಟ್ಬಿಟ್ಟಿದ್ದೀರಾ? ಹೌದು ಸರ್. ಬೇಕಾದ್ರೆ ಗ್ಲಾಸ್ ಹಾಕೊಬಹುದು ಸರ್, ಯಾಕಂದ್ರೆ ಪ್ಯಾರಾಪೀಟ್ ಹೈಟ್ ಕಟ್ಕೊಂಡಿದೀವಿ. ಅದೇ ತರನೇ ಇದು ಫಸ್ಟ್ ಎಕ್ಸಿಸ್ಟಿಂಗ್ ದೊಡ್ಡದಿತ್ತು. ಸರಿ, ಮೇಲ್ಗಡೆ ಎರಡು ಚಿಕ್ಕದು ಮಾಡೋದು. ಏನ್ ತೊಂದರೆ ಇಲ್ಲ ಅಂತೀರಾ? ಪ್ರಾಬ್ಲಮ್ ಇಲ್ಲ. ಬನ್ನಿ ಸರ್, ಮುಂದೆ ಹೋಗ್ಬಿಡೋಣ. ಸರ್, ಫಸ್ಟ್ ಗೇಟ್ ಎಷ್ಟಾಗಲ ಇದೆ ಸರ್ ಇಲ್ಲಿ? 14 ಫೀಟ್ ಇದೆ ಸರ್. 14 ಫೀಟ್ ಇದೆ. ಓಕೆ ಓಕೆ. ಯಾಕಂದ್ರೆ ಇದು ಆಮೇಲೆ ಕಾರ್ ನಿಂತ್ಕೊಳ್ಳೋಕೆ ಅಂತ ಹೇಳ್ಬಿಟ್ಟು ಒಂದೂವರೆ ಅಡಿ ಎಕ್ಸ್ಟೆನ್ಷನ್ ಮಾಡಿರೋದು. ಎಕ್ಸ್ಟೆನ್ಷನ್ ತಗೊಂಡು ಗೇಟ್ ಪ್ಲಾನ್ ಮಾಡ್ಕೊಂಡಿದೀವಿ. ಸೊ MS ಗೇಟ್ ವಿತ್ ಇದು CNC ಮಾಡಿರೋದು ಇದೆ. ಓಕೆ. ಯಾಕಂದ್ರೆ ಇದು ತುಂಬಾ ಹೆವಿ ಮಾಡೋ ನಾಳೆ ಅಬ್ಜೆಕ್ಷನ್ ಬಂತು ಅಂತ ತೆಗಿಬೇಕು ಅದು ಅಂತ. ಸರ್, ಈಗ ಯಾರಾದ್ರೂ SS ಗೇಟ್ ಬೇಕು ಅಂದ್ರೆ ಯಾವ ಪ್ಯಾಕೇಜಸ್ ಅಲ್ಲಿ ಬರುತ್ತೆ ಅದು? ಸರ್, SS ಗೇಟ್ಗಳೆಲ್ಲ ನಮ್ದು ಒಂದು ಪ್ರೀಮಿಯಂ ಪ್ಲಸ್ ಇಂದ ಸ್ಟಾರ್ಟ್ ಆಗುತ್ತೆ. ಪ್ರೀಮಿಯಂ ಪ್ಲಸ್ ಯಾವ ಅಮೌಂಟ್ ಅಂತ ತಿಳ್ಕೊಬೋದಾ ಸರ್? ಅದು 1,90,000 ಇಂದ ಸ್ಟಾರ್ಟ್ 1,90,000 ಇಂದ. ಬನ್ನಿ ಸರ್, ಒಳಗಡೆ ಹೋಗ್ಬಿಡೋಣ. ಫಸ್ಟ್ ಪಾರ್ಕಿಂಗ್ ಸರ್, ಎಷ್ಟಾಗಲ ಇದೆ ಸರ್ ಪಾರ್ಕಿಂಗ್? ಸರ್, ಪಾರ್ಕಿಂಗ್ ಬಂದ್ಬಿಟ್ಟು ನಮಗೆ ಒಂದು 12 ಅಡಿ ಲೆಂತ್ ಇದೆ. ಓಕೆ. ಮತ್ತೆ ಅಗಲ ಬಂದ್ಬಿಟ್ಟು ಆಲ್ಮೋಸ್ಟ್ 20 ಅಡಿನಲ್ಲಿ ಸ್ಟೇರ್ ಕೇಸ್ ಒಂದು ಮೈನಸ್ ಆಗಿದೆ ಅಷ್ಟೇ. ಇದೆಲ್ಲ ಪಾರ್ಕಿಂಗ್ ಇದೆ. ಓಕೆ. ಕೆಳಗಡೆ ಹಾಕಿರೋ ಟೈಲ್ಸ್ ಯಾವ್ದು ಸರ್ ಇದು? ಸರ್, ಇದೆಲ್ಲ ನಾರ್ಮಲ್ ಪಾರ್ಕಿಂಗ್ ಟೈಲ್ಸ್ ಏನೇ ಸರ್. ಎಷ್ಟಾಗುತ್ತೆ ಸರ್ ಇದು? ಇದು ಒಂದು 30-40 ರೂಪೀಸ್. 30-40 ರೂಪೀಸ್. ಅಂಡ್ ಫ್ರಂಟ್ ಕ್ಲಾಡಿಂಗ್ ಅಲ್ಲಿ ಹಾಕಿರೋದು ಯಾವ್ದು ಇದು ಟೈಲ್ಸ್? ಫ್ರಂಟ್ ಕ್ಲಾಡಿಂಗ್ ಅಲ್ಲೂ ಅಷ್ಟೇ ಸರ್. ಇದು ಬೇಸಿಕ್ ರೇಟ್ಸ್ ಇದೇನೆ, ಇದು ಕಡಿಮೆ ಬಜೆಟ್ ಇದೇನೆ. ಬಟ್ ಈ ಫ್ಲೋರ್ ಮುಂಚೆ ಇತ್ತಲ್ವಾ ಇದು? ಸರ್, ಇತ್ತು. ಸ್ವಲ್ಪ ಕರೆಕ್ಷನ್ಸ್ ಮಾಡಿದೀರಾ? ಈ ಟೈಲ್ಸ್ ನೀವು ಹಾಕಿರೋದಾ ಮುಂಚೆ ಇದ್ದಿದೆ? ಟೈಲ್ಸ್ ಸ್ವಲ್ಪ ನಾವು ಆಲ್ಟ್ರೇಷನ್ ಮಾಡಿರೋದಾ ಇದು? ಆಮೇಲೆ ಮನೆ ಒಳಗಡೆ ಪೇಂಟ್ಸ್ ಆಲ್ಟರ್ ಮಾಡಿದೀವಿ. ಮತ್ತೆ ಅದೇನ್ ಆಫ್ಟರ್ ಇನ್ನು ಸಣ್ಣ ಪುಟ್ಟ ಪ್ಲಂಬಿಂಗ್ಸ್ ಅದು ಇದನ್ನೆಲ್ಲ ಮಾಡ್ಕೊಂಡು ಕೆಳಗಡೆ ಮಾಡಿದೀರಾ. ಗ್ರೌಂಡ್ ಫಸ್ಟ್ ಹೇಳ್ತಾ ಇರುವಂತದ್ದು. ಮುಂದೆ ಬಂದ್ಬಿಡೋಣ ಸರ್. ಇಲ್ಲಿಂದ ನಿಮ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗುತ್ತೆ? ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಓಕೆ ಓಕೆ. ಟ್ರಿಪ್ಲೆಕ್ಸ್ ಅಲ್ವಾ ಇದು? ಟ್ರಿಪ್ಲೆಕ್ಸ್, ಹೌದು. ಸೊ ಈ ತರ 1 2 3 ಮೂರು ತಗೊಂಡಿದ್ದೀವಿ. ಫಸ್ಟ್ ಡೋರ್ ನ ಎಕ್ಸ್ಪ್ಲೇನ್ ಮಾಡಿ ಸರ್ ನಮಗೆ. ಟೀಕ್ ಫ್ರೇಮ್ ಒಂದೇ ಹಾಕಿರೋದಾ? ಒಂದೇ ಹಾಕಿದೀವಿ. ಸರಿ. ಇದು ಸೈಜ್ ಅಷ್ಟೇನೆ. ಇದು 1.25 ಇದೆ ಸರ್. 1.25 ಥಿಕ್ನೆಸ್ ದಪ್ಪ ಇದೆ. ದಪ್ಪ ಇದೆ ಸರ್, ಜಾಸ್ತಿ ಇದೆ ಸರ್ ಇದು. 1.25 ಇದೆ. ಓಕೆ. ಎಷ್ಟಾಯ್ತು ಸರ್ ಇದು ಡೋರು? ಸರ್, ಇದು ಬಂತು ಸರ್ ನಮ್ಗೆ 25,000 ಗಂಟೆ ಬಂತು ಸರ್. 25,000 ಅಲ್ವಾ? ಓಕೆ. ಕ್ಯಾಂಡಲ್ಸ್ ಅಷ್ಟೇನೆ ಎಲ್ಲ ಆಂಟಿಕ್, ಒಂದು ಆಂಟಿಕ್ ಫಿನಿಶ್ ಮತ್ತೆ ಒಂದು ಲೆಂತ್ ಹ್ಯಾಂಡಲ್ ಕೊಟ್ಟಿದ್ದೀವಿ. ಓಕೆ. ಡೋರ್ ಸೈಜ್ ದೊಡ್ಡದಾಗಿ ಕೊಟ್ಟಿದ್ದೀವಿ ಸರ್. ಓಕೆ ಓಕೆ ಓಕೆ. ಬರೀ ಓಪನಿಂಗ್ ಕ್ಲಿಯರ್ 3.5 ಅಡಿ ಇದೆ ಸರ್. 3.5 ಅಡಿ ಬಂದು ಬರುತ್ತೆ ಸರ್ ಇದು? ಹೌದು ಸರ್. ಓಕೆ. ಅಂಡ್ ಮುಂದೆ ಬಂದ್ರೆ ಫಸ್ಟ್ ಫ್ಲೋರ್ ಇಲ್ಲಿ ಸರ್ ಏನ್ ಹಾಕಿರೋದು ಟೈಲ್ಸ್? ಸರ್, ಈ ಫ್ಲೋರ್ ಅಲ್ಲಿ ನಮಗೆ ಮಾಮೂಲಿ ವೆಟ್ರಿಫೈಡ್ ಹಾಕಿದೀವಿ. 2x4 ವೆಟ್ರಿಫೈಡ್. ಕಾಸ್ಟ್ ಸರ್ ಇದು? ಸರ್, ಇದು 70 ರೂಪೀಸ್ ಆಗುತ್ತೆ ಸರ್. 70 ರೂಪಾಯಿ ಆಗುತ್ತೆ. ಥ್ರೋಡ್ ಇದು ಏನಂತಂದ್ರೆ ಇಲ್ಲಿ ರೂಮ್ ಏನು ಮಾಡ್ಕೊಳಕ್ ಹೋಗಿಲ್ಲ ಸರ್. ಆಕ್ಚುಲಿ ಆಸ್ ಪರ್ ವಾಸ್ತಿಗೆ ನಾವು ನಾರ್ತ್ ಈಸ್ಟ್ ಕಾರ್ನರ್ಗೆ ಅಂತಂತ ಪೂಜಾ ರೂಮ್ ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದೀವಿ. ಸರಿ. ಅಗ್ನಿಮೂಲೆ ಕಿಚನ್ ಒಂದು ಪ್ಯಾಕ್ ಮಾಡ್ಕೊಂಡಿದೀವಿ.
ಮತ್ತೆ ಇಲ್ಲಿ ಸ್ಟೇರ್ ಕೇಸ್ ನೋಡ್ಬೋದು ನಾವು, ಡೋರ್ ಇಲ್ಲಿದೆ. ಹೌದಾ? ಆಪೋಸಿಟ್ ಇಲ್ಲಿ ಮೇಲಕ್ಕೆ ಹೋಗಕ್ಕೆ ಅಂತ ಸ್ಟೇರ್ ಕೇಸ್ ಮಾಡ್ಕೊಂಡಿದೀವಿ. ಓಕೆ. ಒಂದು ಕಟ್ಔಟ್ ಇಟ್ಕೊಂಡಿದೀವಿ. ಮತ್ತೆ ಇಲ್ಲಿ ಬಂದ್ವಿ ಅಂತಂದ್ರೆ ಇವಾಗ ಮೇಲ್ಗಡೆ ಮಾಸ್ಟರ್ ಬೆಡ್ರೂಮ್ ಅಲ್ಲಿ 2 ಟಾಯ್ಲೆಟ್ ಬದಲಾಗಿ ಒಂದೇ ಟಾಯ್ಲೆಟ್ ಕೊಟ್ಟಿದೀವಿ. ಓಕೆ ಓಕೆ ಓಕೆ. ಅಂತ ಸರ್ಗೆ ಮೇಡಮ್ ಇಲ್ಲ ರೂಮ್ ಒಳಗಡೆ ಟಾಯ್ಲೆಟ್ ಅವ್ರು ಇಷ್ಟಪಡಲ್ಲ ಅಂತ. ಸರಿ ಸರಿ ಸರಿ. ಓಕೆ. ಇಲ್ಲಿ ಒಂದು ಅದಕ್ಕೆ ನಾರ್ಮಲ್ ಪೌಡರ್ ರೂಮ್ ಬದಲಾಗಿ ಬಗ್ಗಿನ ದೊಡ್ಡದಾಗಿ ಒಂದೇ ರೂಮ್ ಒಂದು ಟಾಯ್ಲೆಟ್ ಕೊಟ್ಬಿಟ್ಟಿದೀವಿ ಸರ್. ಮಾಡ್ಬಿಟ್ಟಿದ್ದೀರಾ? ಯೂಸ್ ಮಾಡ್ಕೊಳ್ಳಿ. ಓಕೆ ಸರ್. ಇಲ್ಲಿ ಈ ಹಾಲ್ ಸೈಜ್ ಏನು ಬರ್ತಾ ಇದೆ ಸರ್ ಇಲ್ಲಿ? ಆಲ್ಮೋಸ್ಟ್ ಈ ಸ್ಟೇರ್ ಕೇಸ್ ಇಂದ ಈ ಕಡೆಗೆ 21 ಅಡಿಗೆ ಒಂದು 16 ಅಡಿ ಬರುತ್ತೆ. 21-16 ಬರುತ್ತೆ. ತುಂಬಾ ದೊಡ್ಡ ಬರ್ತಾ ಇದೆ ಹಾಲ್. ಸ್ಪೇಷಿಯಸ್ ಆಗಿದೆ. ಹೌದು ಸರ್, ಸ್ಪೇಸಿಯಸ್ ಆಗಿ ಕೊಟ್ಟಿದ್ದೀರಾ. ಯಾಕಂದ್ರೆ ಇಲ್ಲಿ ರೂಮ್ ಪ್ಯಾಕ್ ಮಾಡಿದ್ರೆ ಮತ್ತೆ ಚಿಕ್ಕದಾಗಿ ಹೋಗೋದು. ಓಕೆ. ಅದಕ್ಕೇನೆ ಕಂಪ್ಲೀಟ್ ಆಗಿ ಹಾಲ್ಗೆ ಅಂತಾನೆ ಇಟ್ಕೊಂಡಿದೀವಿ. ಆಮೇಲೆ ಇವಾಗ ಟಿವಿ ಪೋರ್ಷನ್ ಈ ಕಡೆ ಇಟ್ಕೊಂಡಿದೀವಿ. ಓಕೆ. ಟಿವಿ ಯೂನಿಟ್ ಅಲ್ವಾ ಇದು? ಟಿವಿ ಯೂನಿಟ್ ಈ ಕಡೆ ನೀವೇ ಮಾಡಿರೋದಲ್ವಾ ಇದು? ನಾವೇ ಮಾಡಿರೋದು ಸರ್. ಓಕೆ ಓಕೆ. ಸಣ್ಣ ಪುಟ್ಟ ಕೆಲಸಗಳು ಐತದ. ಈ ಫಾಲ್ ಸೀಲಿಂಗ್ ನಿಮ್ದೇನೆ? ಫಾಲ್ ಸೀಲಿಂಗ್ ಎಲ್ಲ ನಮ್ದೇನೆ ಸರ್. ಡಿಫ್ರೆಂಟ್ ಆಗಿದೆ ಸರ್ ಇದು. ಇಲ್ಲಿ ಮಾತ್ರ ಹೈಲೈಟ್ ಮಾಡಿದೀವಿ ಸರ್ ಎಂಟ್ರಿನ. ಲೇಸರ್ ಕಟಿಂಗ್ ಇದೆಲ್ಲ ಮಾಡ್ಬಿಟ್ಟು. ಸರಿ. ಅದ್ ಬಿಟ್ರೆ ಇನ್ನ ಇದೆಲ್ಲಾನು ನ್ಯೂಟ್ರಲ್ ಆಗಿ ಇಟ್ಟಿದೀವಿ ಸರ್. ಫಾಲ್ ಸೀಲಿಂಗ್ ಕೂಡ ತುಂಬಾ ಚೆನ್ನಾಗಿದೆ ಸರ್ ಇದು ಮಾಡಿರೋದು. ಅಂಡ್ ಇದಕ್ಕೆ ಇಲ್ಲಿ ಪ್ರೊಫೈಲ್ ಲೈಟ್ ಹಾಕಿ ಫಿನಿಶಿಂಗ್ ಕೊಟ್ಟಿದ್ದೀರಾ? ಫಿನಿಶ್ ಮಾಡಿದೀವಿ. ಆಮೇಲೆ ಬಂದ್ರೆ ಅಂದ್ರೆ ಸ್ವಲ್ಪ PVC ಕೊಟ್ಟಿದ್ದೀವಿ ಫಾಲ್ ಸೀಲಿಂಗ್ ಅಲ್ಲಿ. ಸೊ 3 ತರದ್ ಬರುತ್ತಲ್ವಾ ಒಂದೇ ಹಾಲ್ ಅಲ್ಲಿ? ಹೌದು ಸರ್, ಎಲ್ಲಾ ತರದ ಫಾಲ್ ಸೀಲಿಂಗ್. ಸೊ ಇಲ್ಲಿ PVC ದು, ಇಲ್ಲಿ ಕಟಿಂಗ್ ದು, ಅಲ್ಲಿ ಇದ್ರದ್ದು. ಹೌದು ಸರ್, 3 ನೋಡಬಹುದು ನಾವು. ಡಿಸೈನ್ ಬರುತ್ತೆ. ಓಕೆ ಓಕೆ ಓಕೆ. ಆಮೇಲೆ ಇಲ್ಲಿ ಮೇನ್ ಕಾನ್ಸೆಪ್ಟ್ ಏನ್ ಮಾಡಿದ್ವಿ ಅಂದ್ರೆ ಸರ್, ನಾವು ಇಲ್ಲಿ ಇವಾಗ ಟಿವಿನ ಫಸ್ಟ್ ಈ ಕಡೆ ಪ್ಲಾನ್ ಮಾಡೋಣ ಅಂತಂತಿದ್ವಿ. ಸರಿ. ಆಮೇಲೆ ಜಸ್ಟ್ ಇವಾಗ ಮನೆಗೆ ಬಾಲ್ಕನಿ ಇಲ್ಲ ಅಂತ ಹೇಳಿ ಆ ವಿಂಡೋನೇ ಫುಲ್ ಅಂತ ಕೆಳಗೆ ಇಳಿಸ್ಬಿಟ್ಟು, ಸರಿ, ಬಾಲ್ಕನಿ ಕಮ್ ವಿಂಡೋ ಆಗ್ಬಿಡ್ಲಿ ಅಂತ ಹೇಳಿ. ಅಲ್ಲಿ ಹೆಂಗೋ ವಾಶ್ರೂಮ್ ಒಳಗಡೆ ಇದ್ದಂಗೆ ಇರುತ್ತೆ, ಇದರಿಂದ ಸಾಕಷ್ಟು ಗಾಳಿ ಬೆಳಕು ಬರುತ್ತೆ ಅಂತ ಹೇಳ್ಬಿಟ್ಟು ಓಕೆ ಇಲ್ಲಿ ಸಿಟ್ಟಿಂಗ್ಸ್ ನ ಈ ಕಡೆ ಪ್ಲಾನ್ ಮಾಡ್ಬಿಟ್ಟು. ಸೊ 6x6 ಅಲ್ವಾ ಸರ್ ಇದು? ಹೌದು ಸರ್. ಓಕೆ. ಸಿಟ್ಟಿಂಗ್ಸ್ ಆ ಕಡೆ ಹಾಕೊಂಡ್ಬಿಟ್ರಿ? ಹೌದು ಸರ್, ಇಲ್ಲಿ ಸಿಟ್ಟಿಂಗ್ ಏರಿಯಾ ಬರುತ್ತೆ ಇದರದು. ಆಮೇಲೆ ಸ್ಟೇರ್ ಕೇಸ್ ಫಸ್ಟ್ ಫ್ಲೈಟ್ ಬಂದ್ಬಿಟ್ಟು ಇಲ್ಲೂ ಅಷ್ಟೇನೆ ಸರ್. ನಾವು ಇನ್ನೊಂದು ಈಗ ಸ್ಟೇರ್ ಕೇಸ್ ಮಾಡಿಸ್ಬೇಕಾದ್ರೂ ಅಷ್ಟೇ ಡುಪ್ಲೆಕ್ಸ್ ಒಳಗಡೆ ನಾವು ಈಗ ಫೋಲ್ಡೆಡ್ ಸ್ಟೆಪ್ಸ್ ನ ಇಲ್ಲಿ ಮಾಡಿಸ್ಬಾರ್ದು ಸರ್. ಮಾಡಬಾರ್ದು ಅಂತೀರಾ? ಮಾಡಬಾರ್ದು, ಯಾಕಂದ್ರೆ ಇದು ನಮ್ಗೆ ಗೊತ್ತಿಲ್ಲದೆ ನಾವು ಫಸ್ಟ್ ಹಳೆ ಬಿಲ್ಡಿಂಗ್ ಅಲ್ಲೆಲ್ಲ ಮಾಡಿದೀವಿ. ಸರಿ. ಬಟ್ ಆ ಫೋಲ್ಡೆಡ್ ಮಾಡ್ಬಿಟ್ರೆ ಇಂಟೀರಿಯರ್ ನಮ್ಗೆ ತಲೆ ಕೆಟ್ಟೋಗುತ್ತೆ. ಕಟಿಂಗ್ ಕೊಡಬೇಕು. ಆಮೇಲೆ ಹಿಂಗೂ ಕ್ಲೋಸ್ ಮಾಡೋದೇನೆ ಸರ್ ಇದು. ಸರಿ, ಹೌದು. ಅದಕ್ಕೆ ವೇಸ್ಟ್ ಲ್ಯಾಬ್ ಇದ್ರೆ ಚೆನ್ನಾಗಿರುತ್ತೆ ಅಂತೀರಾ? ಇದ್ರ ಕೆಳಗಡೆ ಆಮೇಲೆ ಬೇಕಾದ್ರೆ ತಗೊಂಡು ನಮ್ಗೆ ಎಕ್ಸ್ಪೋಸ್ ಆಗೋದ್ರಿಂದ ಇಲ್ಲೂ ಅಷ್ಟೇ ನೋಡ್ಬೋದು ಸರ್. ಇದೊಂದು ಫ್ಲೈಟ್ ಮಾತ್ರ ಕೊಟ್ಕೊಂಡಿದೀವಿ, ಮೇಲ್ಗಡೆ ಎಲ್ಲ ನಾರ್ಮಲ್ ವೇಸ್ಟ್ ಲ್ಯಾಬ್ ಅಲ್ಲೇ ಹಾಕೊಂಡಿದ್ದೀವಿ. ಓಕೆ ಓಕೆ ಓಕೆ. ಮತ್ತೆ ನಮ್ಗೆ ಲೇಬರ್ ಖರ್ಚು ಅದು ಇದೆಲ್ಲ ಜಾಸ್ತಿ ಬರೋದ್ರಿಂದ. ಆಮೇಲೆ ಹೈಲೈಟ್ಗೆ ಅಂತ ಹೇಳ್ಬಿಟ್ಟು ಇದೊಂದು ರಾಯಲ್ ಪ್ಲೇ ವಾಲ್ ಒಂದು ಮಾಡಿದೀವಿ. ಇದು ಪೂರ್ತಿ ರಾಯಲ್ ಪ್ಲೇ ಅಲ್ಲಿ ಮಾಡಿರೋದು ಸರ್ ಇದು? ರಾಯಲ್ ಪ್ಲೇ ಮಾಡಿದೀವಿ. ಓಕೆ. ಆಮೇಲೆ ಎದುರುಗಡೆ ಇದೂ ಅಷ್ಟೇ ಟೆನ್ಸಿಲ್ಸ್ ಅಲ್ಲಿ ಅದೊಂದು ಕಲರ್ ಒಂದು ಕಾಂಬಿನೇಷನ್ ಮಾಡಿ ಮೇಲ್ಗಡೆ. ಹೌದು. ಬನ್ನಿ ಸರ್, ವಾಶ್ರೂಮ್ ಒಂದು ನೋಡ್ಬಿಡೋಣ ಸರ್. ಫಸ್ಟ್ ವಾಶ್ರೂಮ್ ನೋಡೋಣ ಸರ್. ಓಕೆ ಸರ್, ವಾಶ್ರೂಮ್ ತುಂಬಾ ದೊಡ್ಡದಾಗಿದೆ. ಸೈಜ್ ಹೇಳಿ ಸರ್ ಇದ್ರದ್ದು? ಸರ್ ಇದು ನಮಗೆ 4.5 by 8 feet ಸಿಗುತ್ತೆ ಸರ್. 4.5 by 8 feet. ಹೌದು ಸರ್. ಟೈಲ್ಸ್ ಅದು ಎಷ್ಟು ಸರ್? ಕಾಸ್ಟ್ ಏನಾಯ್ತು ಇದ್ರದ್ದು? ಸರ್ ಟೈಲ್ಸ್ ಸ್ವಲ್ಪ ಕಾಸ್ಟ್ಲಿ ಟೈಲ್ಸ್ ಹಾಕಿದೀವಿ. ಇಲ್ಲಿ ಒಂದು 60 ರೂಪಾಯಿ ಗಂಟೆ ಟೈಲ್ಸ್ ಆಗಿದೆ. 60 ರೂಪಾಯಿ ಇದು. ಸೊ ಇಲ್ಲೊಂದು ವಾಶ್ ಬೇಸಿನ್ ಹಾಕಿದ್ದೀರಾ? ವಾಶ್ ಬೇಸಿನ್ ಹಾಕಿದೀವಿ. ಕಲರ್ ಕಾಂಬಿನೇಷನ್ಸ್ ನೋಡ್ಬೋದು ಸರ್. ಚೆನ್ನಾಗಿ ಮಾಡಿದ್ದೀವಿ. ಡಿಸೈನ್ಸ್ ಎಲ್ಲ ಮಾಡ್ಬಿಟ್ಟು. ಅಂಡ್ ನಾವು ಬೇಸಿಕ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಸರ್, ಯಾವ್ದು ಟೈಲ್ ಸೆಲೆಕ್ಟ್ ಮಾಡ್ತಾರಲ್ಲ 2x4